ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಎಂದಿನಂತೆ ಶಾಲೆ ಮುಗಿಸಿಕೊಂಡು ಮನೆಗೆ ತೆರಳುವ ಗೋಕುಲ ಎಂಬ ವಿದ್ಯಾರ್ಥಿಯನ್ನ ಅನಾಮಿಕ್ ವ್ಯಕ್ತಿಯೊಬ್ಬ ಮುಸುಕು ಧರಿಸಿ ಕಾಲಿಗೆ ಮುಳ್ಳು ಚುಚ್ಚಿದೆ, ಬಾ ಸಹಾಯ ಮಾಡು ಎಂದು ಕೇಳಿದ್ದಾನೆ. ವಿದ್ಯಾರ್ಥಿಯು ಮುಳ್ಳು ತೆಗೆಯಲು ಬಾಗಿದಾಗ ಕುತ್ತಿಗೆ ಹಿಡಿದು ಎಳೆದೊಯ್ದಿದ್ದಾನೆ. ಗೋಕುಲ ಎಂಬ ವಿದ್ಯಾರ್ಥಿ ತನ್ನ ಚಾಲಕಿ ಬುದ್ಧಿಯಿಂದ ಕಿಡ್ನಾಪರ್ ಗ್ಯಾಂಗ್ ನಿಂದ ಹೇಗೋ ಏನೋ ತಪ್ಪಿಸಿಕೊಂಡು ಬಂದಿದ್ದಾನೆ. ಹಾಗಾದರೆ ಮಕ್ಕಳ ಕಳ್ಳರ ಕಿಡ್ನಾಪರ್ ಗ್ಯಾಂಗ್ ಇರಬಹುದೇ? ಪೋಷಕರೇ ಮಕ್ಕಳ ಕಳ್ಳರಿದ್ದಾರೆ, ಹುಷಾರ್. ವಿದ್ಯಾರ್ಥಿ ಪೋಷಕ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ನನಗೆ ನನ್ನ ಮಗನಿಗೆ ಕಿಡ್ನಾಪ್ ಮಾಡಲು ಯತ್ನಿಸಿದ ಗ್ಯಾಂಗ್ ಅನ್ನು ಹಿಡಿಯಲು ಪೋಷಕರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಒತ್ತಾಯಿಸಿದ್ದಾರೆ. ಹಾಗಾದರೆ ನಮ್ಮ ಚಾನೆಲ್ ನಲ್ಲಿ ಮೂಡಿಬರುವ ಎಲ್ಲ ವಿಡಿಯೋಗಳನ್ನು ತಾವೇ ವೀಕ್ಷಣೆ ಮಾಡಿ. ಹೇಳ್ದ ನನ್ನ ಮಗ ಅಲ್ಲಿಗೂ ಇಲ್ಲ ಅಣ್ಣನ ಹೋಗಲ್ಲ ಬರಲ್ಲ ಅಂತಂದ್ರೆ ಇದು ಮಾಡಿದ್ರು, ಬಾರಪ್ಪಿ ನಾನು ಆರಾಮಿಲ್ಲ ಏನೆಲ್ಲ ಒಂದು ಸ್ವಲ್ಪ ಹೆಲ್ಪ್ ಮಾಡಂತ ಹೇಳ್ದೆ. ತೆಗಿಯೋಣ ಕಾಲ ಅಂತ ತೆಗಿಯಕ್ಕೆ ಹೋದಾಗ ಅವನು ತಾನ ಪಟ್ಟೆ ಶಿರಕ್ಕೆ ಹಿಂದಿನ ಕುತ್ತಿಗೆ ಹಿಡ್ಕೊಂಡು ಅವನು ಆ ವ್ಯಕ್ತಿನೂ ಅಮೇಕ ವ್ಯಕ್ತಿನೂ ಮಾಸ್ಕ್ ಹಾಕೊಂಡಿದ್ದಾನೆ. ಒಂದು ನಮ್ಮ ಹುಡುಗ ಪಟ್ಟೆ ಶರ್ಕ್ ಹಿಡ್ಕೊಂಡ್ಮೇಲೆ ಬಾಯಿ ಮುಚ್ಕೊಂಡಿದ್ದಾನೆ. ಮುಚ್ಕೊಂಡು ಹಿಂಗೆ ಬರೋಕ್ಕಾದ್ರೆ ಮೂಮೆಂಟಲ್ಲಿ ಅಲ್ಲಿ ಒಂದು ಯಾರೋ ಅಮಾಯಕ, ಅವರು ಸಹ ನಿರ್ಜನ ಪ್ರದೇಶದೊಳಗೆ ಒಂದು 3 ವ್ಯಕ್ತಿಗಳು ಮನೆ ಹತ್ರ ಕುತ್ಕೊಂಡಿದ್ರಂತೆ. ಕರ್ಕೊಂಬ ಅಂತಂದು ಹೇಳಿದಾಗ ನಮ್ಮ ಹುಡುಗ ಏನು ಮಾಡಿದ್ದಾನೆ, ಆ ಸ್ಕೂಲ್ ಬ್ಯಾಗ್ ಹಾಕ್ಯಣದು ವೇಟ್ ಇದ್ದದನ್ನು ಏನು ಒತ್ಕೊಂಡು ಬರೋಕ್ಕಾದ್ರೆ ಅವ್ನ ಪಟೇಶರಿಂಗ್ ಅಂದ ತಕ್ಷಣಲೇ ಅವ್ನು ಬಸರಿಕೊಂಡು ಓಡ ಬರಕ್ಕಾರ ಆ ಬ್ಯಾಗನ್ನು ಮುಳ್ಳು ತೆಗಿ ಬಾ ಅಂದ್ರ. ಏನಂದ್ರ ಅದಕ್ಕೆ ನಿನ್ನ ನಮ್ಮ ಇರವನ್ ಒಬ್ಬನೇ ಮಗ ಆತಂಕ ಆಯ್ತು. ನಿನ್ನೆ ಎಷ್ಟೊತ್ನಾಗ ಇರೋದು? 5 ಗಂಟೆ ಮೇಲೆ ಯಾರು ಇರ್ಬೋದು ಅಂತ ನಮ್ಗೆ ಯಾರೋ ಅಮಾಯಕ ವ್ಯಕ್ತಿಗಳು ಇರ್ಬೋದು, ಉದ್ದೇಶಪೂರ್ವಕವಾಗಿ ಮಾಡಿದಾರಂತ ನನಗೆ ನನ್ನ ಮನಸ್ಸು ಅಂತ ಇದೆ. ನೋಡೋಣ, ಅದು ಖಂಡಿತ ಬಿಡಲ್ಲ. ಯಾರ್ಯಾದ್ರೂ ಅದು ನಾನು ಪೊಲೀಸ್ ಇಲಾಖೆ ಕಂಪ್ಲೇಂಟ್ ಕೊಟ್ಟು ಮುಂದಿನ ಕ್ರಮಗಳೇನು ಸೂಕ್ತ ಕ್ರಮ ಕೈಗೊಳ್ಬೇಕಂತಂದು ಪೊಲೀಸ್ ಇಲಾಖೆಗೆ ನಾನು ಮನವಿ ಮಾಡಿಕೊಂತ, ಯಾರಿಗೂ ಆಗ್ಬಾರ್ದು, ನನ್ನ ಮಗಿಗೆ ಆಗದಂಗೆ ಮುಂದಿನ ದಿನಗಳಲ್ಲಿ ಬೇರೆ ಯಾವ ಮಕ್ಕಳಿಗೂ ಆಗ್ಬಾರ್ದು ಅಂತ ನಮ್ಮ ಉದ್ದೇಶ. ನಿಮ್ಮ ಹೆಸರು? ಗಣೇಶ್ ಅಂತ. ತಂದೆ ಗೋಕುಲ ಅವ್ರ ತಂದೆ. ಅಪ್ಪಿ ಮುಳ್ಚತೆ ಬಾರ ಹೆಲ್ಪ್ ಮಾಡೋದು. ಅದಕ್ಕೆ ನಾನು ಹೋದೆ. ಅವಾಗ ಅವನ್ನ ಕಾಲು ಕೊಡೋಣ ಅಂತ ಅವನ್ನ ಕಾಲು ಕೊಟ್ಟ ಮಾಡಿ ಈಗ ಕೈ ಎತ್ಕೊಂಡು ಹಂಗ ಕರ್ಕೊಂಡು ಹೋಗಿ ಅಲ್ಲಿ ಈಗ ತಡೆಯಲಿ ಇಲ್ಲೇ ಇರಲಿ ಅಂತ ಈಗ ಬಿಡಕ್ಕೆ ಹೊತ್ತು ಅವ ನಾನು ಹಿಂಗೆ ಕೊಡ್ಕೊಂಡು ಬ್ಯಾಗು ಎಲ್ಲ ಬಿಸಾಕಿ ಓಡುವ. ಅಣ್ಣ, ಇದು ಹೆಂಗಾಯ್ತು ಘಟನೆ? ನಿನ್ನೆ ನಮ್ಮ ಹುಡುಗ 6ನೇ ಕ್ಲಾಸು, ಸುಮಾರು 4 ಅವರಿಂದ 5:30 ಆಗಿರ್ಬೋದು. ಏನೋ ಸ್ಪೋರ್ಟ್ಸ್ ನಡೀತೈತೆ ಅಂತಂದು ಭಾಳ ಒಂದು ಸ್ವಲ್ಪ ಲೇಟ್ ಆಗಿರ್ಬೋದು ಬಹುಶಃ ಶಾಲೆಯಿಂದ. ನಾವು ನಮ್ಮ ಹುಡುಗ ಇಲ್ಲೇ ಜಗಳೂರಲ್ಲೇ ನಮ್ಮ ಸೊಸೆಯರ ಮನೆಗಿದ್ದ. ಲೇಟಾಗಿ ಬರ್ತದನಂತ ಗೊತ್ತಾಯಿತು. ನಮ್ಮ ಸೊಸೆ ಅಲ್ಲಿ ಲೇಟ್ ಆದರೂ ಫೋನ್ ಮಾಡಿದ್ರು, ಬಸ್ ಲೇಟ್ ಇಲ್ಲ ಅಂತ. ಇಲ್ಲಿ ನಿರ್ಜನ ನಮ್ಮ ಹುಡುಗ ಬರೋಕ್ಕಾರ ಯಾರೋ ಅಮಾಯಕ ವ್ಯಕ್ತಿ ನನಗೆ ಮುಳ್ಳು ನೆಟ್ಟಿದೆ ಕಾಲಲ್ಲಿ, ಬಾರಪ್ಪಿ ಅಂತ ಸ್ವಲ್ಪ ಹೆಲ್ಪ್ ಮಾಡು ಅಂತ ಕೇಳ್ದೆ. ನನ್ನ ಮಗ ಅಲ್ಲಿಗೂ ಇಲ್ಲ ಅಣ್ಣನ ಹೋಗಲ್ಲ ಬರಲ್ಲ ಅಂತಂದ್ರೆ ಇದು ಮಾಡಿದ್ರು, ಬಾರಪ್ಪಿ ನಾನು ಆರಾಮಿಲ್ಲ ಏನೆಲ್ಲ ಒಂದು ಸ್ವಲ್ಪ ಹೆಲ್ಪ್ ಮಾಡಂತ ಹೇಳ್ದೆ. ತೆಗಿಯೋಣ ಕಾಲ ಅಂತ ತೆಗಿಯಕ್ಕೆ ಹೋದಾಗ ಅವನು ತಾನ ಪಟ್ಟೆ ಶಿರಕ್ಕೆ ಹಿಂದಿನ ಕುತ್ತಿಗೆ ಹಿಡ್ಕೊಂಡು ಅವನು ಆ ವ್ಯಕ್ತಿನೂ ಅಮೇಕ ವ್ಯಕ್ತಿನೂ ಮಾಸ್ಕ್ ಹಾಕೊಂಡಿದ್ದಾನೆ. ಒಂದು ನಮ್ಮ ಹುಡುಗ ಪಟ್ಟೆ ಶರ್ಕ್ ಹಿಡ್ಕೊಂಡ್ಮೇಲೆ ಬಾಯಿ ಮುಚ್ಕೊಂಡಿದ್ದಾನೆ. ಮುಚ್ಕೊಂಡು ಹಿಂಗೆ ಬರೋಕ್ಕಾದ್ರೆ ಮೂಮೆಂಟಲ್ಲಿ ಅಲ್ಲಿ ಒಂದು ಯಾರೋ ಅಮಾಯಕ, ಅವರು ಸಹ ನಿರ್ಜನ ಪ್ರದೇಶದೊಳಗೆ ಒಂದು 3 ವ್ಯಕ್ತಿಗಳು ಮನೆ ಹತ್ರ ಕುತ್ಕೊಂಡಿದ್ರಂತೆ. ಕರ್ಕೊಂಬ ಅಂತಂದು ಹೇಳಿದಾಗ ನಮ್ಮ ಹುಡುಗ ಏನು ಮಾಡಿದ್ದಾನೆ, ಆ ಸ್ಕೂಲ್ ಬ್ಯಾಗ್ ಹಾಕ್ಯಣದು ವೇಟ್ ಇದ್ದದನ್ನು ಏನು ಒತ್ಕೊಂಡು ಬರೋಕ್ಕಾದ್ರೆ ಅವ್ನ ಪಟೇಶರಿಂಗ್ ಅಂದ ತಕ್ಷಣಲೇ ಅವ್ನು ಬಸರಿಕೊಂಡು